ನಾಗರಾಜ್ ಅವರು ಇದನ್ನು ಕರೀತಾ ಇದ್ದಾರೆ. ಪ್ರತಾಪ್ ಸಿಂಹ ಮೈಸೂರು ಸಂಸದರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರತಾಪ್ ಸಿಂಹ ಅವರೇ, ತಾವು ಕೂಡ ಚರ್ಚೆಯನ್ನು ನೋಡ್ತಿದ್ರಿ ಅಂದ್ಕೊಳ್ತೀನಿ. ನರೇಂದ್ರ ಮೋದಿ ಅವರ ಡರ್ಟಿ ಡ್ರಾಮಾ ಇದು ಅನ್ನುವಂಥದ್ದು CPIM ಮುಖಂಡರಾದ GN ನಾಗರಾಜ್ ಅವರ ನೇರವಾದ ಆರೋಪ. ಓಕೆ, ಈಗ ಅಜಿತ್ ಅವರೇ, ಈಗ ಕೆಲವರು ಅನಾಯಾಸವಾಗಿ ಬೆಳೆಸ್ಕೊಳ್ಳುವಂಥದ್ದು ಅವರ ದೇಹದ ಕೂದಲುಗಳನ್ನ ಮಾತ್ರ. ಬುದ್ಧಿ ಬೆಳೆಸ್ಕೊಳ್ಳೋದಕ್ಕೆ ಸ್ವಲ್ಪ ಶ್ರಮ ಪಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ನಾವು ವೈಚಾರಿಕವಾಗಿ ದೇಶದ ಮೇಲೆ ಏನ್ ಇಂಪ್ಯಾಕ್ಟ್ ಆಗುತ್ತೆ ಈ ನಿರ್ಧಾರ ತೆಗೆದುಕೊಂಡಿರೋದು, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತ ಹೇಳಿ ನನಗನ್ನಿಸುತ್ತೆ. ನೀವು ನೋಡಿ, ಇವತ್ತು ಸಾಮಾನ್ಯ ವ್ಯಕ್ತಿಯನ್ನ ಹೋಗಿ ಕೇಳಿ. ನಾವಿವತ್ತು ಸಾಕಷ್ಟು ಜನ ಭೇಟಿಯಾಗಿದ್ದೆ. ನನಗೆ ಖುಷಿಯಾಗೋ ಸಂಗತಿ ಏನಂತಂದ್ರೆ, ನಮ್ಮ ಪಕ್ಷದ ವೋಟರ್ಸ್ ಕೂಡ ಆಗಿಲ್ಲದೆ ಇದ್ದಂಥವ್ರು ಕೂಡ ಇವತ್ತು ಬಂದು ನನಗೆ ರಸ್ತೆಯಲ್ಲಿ ನಿಂತು ನನ್ನನ್ನ ಹೋದಲ್ಲಿ ಕೂಡ ಬಂದ್ರೆ ಕಂಗ್ರಾಚುಲೇಟ್ ಮಾಡಿದ್ರು. ಮೋದಿ ಅವರು ಇಷ್ಟು ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ, ನೀವು ಹೇಳಿ ಅವರಿಗೆ ಕನ್ವೆ ಮಾಡಿ ನಮ್ಮ ಭಾವನೆಗಳನ್ನ ಅಂತ ಹೇಳಿದ್ರು. ಆದ್ರೆ ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ಇವತ್ತು ಸೆಲೆಬ್ರೇಟ್ ಮಾಡುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಮಗೆ ಬ್ರಿಟಿಷರಿಂದ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಆದ್ರೆ ಈ ಧನಿಕರು ಅಂತ ಏನಿದ್ರಲ್ಲ, ಈ ರಿಯಲ್ ಎಸ್ಟೇಟ್ ಕುಳಗಳು ಅಥವಾ ರಾಜಕಾರಣದಲ್ಲಿ ದುಡ್ಡಿಟ್ಕೊಂಡು ದರ್ಬಾನ ಮಾಡ್ತಿದ್ದಂತಹ, ಕುಟುಂಬ ರಾಜಕಾರಣ ಮಾಡ್ತಿದ್ದಂತಹ ಈ ವ್ಯಕ್ತಿಗಳಿಂದ ಭಾರತೀಯರಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ನಿನ್ನೆ ರಾತ್ರಿ 8 ಗಂಟೆ ನಂತರ ಅವರ ಘೋಷಣೆಯನ್ನು ಮಾಡಿದ್ರಲ್ಲ, ಅದರ ನಂತರ ಅಂತ ನಾನು ಭಾವಿಸ್ತೀನಿ. ಇವತ್ತು ನೋಡಿ, ಮೋದಿ ಅವರ ತೆಗೆದುಕೊಂಡಂತ ಒಂದು ನಿರ್ಧಾರ ಇದೆಯಲ್ಲ, ಇದು ನಾವು ಇವತ್ತು ಇಷ್ಟು ದಿನದವರೆಗೂ ಕೇಳ್ತಾ ಇದ್ದು ಏನು ಅಂತಂದ್ರೆ, ರಾಜಕಾರಣದಲ್ಲಿ ಹಣದ ಬಲ ಜಾಸ್ತಿ ಆಗ್ತಿದೆ, ತೋಳ್ ಬಲ ಜಾಸ್ತಿ ಆಗ್ತಿದೆ, ಇಲ್ಲಿ ದುಡ್ಡಿರೋರೇ ಬರ್ತಾ ಇದ್ದಾರೆ, ಎಲೆಕ್ಟ್ರಲ್ ರಿಫಾರ್ಮ್ಸ್ ಬರಬೇಕು ಅಂತ ಹೇಳ್ತಾ ಇದ್ರು. ಇದಕ್ಕಿಂತ ಬಿಗ್ಗೆಸ್ಟ್ ಎಲೆಕ್ಟ್ರಲ್ ರಿಫಾರ್ಮ್ ಇನ್ ಯಾವ್ದು ಬೇಕು? ಇವತ್ತು ಒಂದೇ ಒಂದು ನಿರ್ಧಾರದಲ್ಲಿ ಒಂದು ಕಡೆ ನಿಮಗೆ ಫೇಕ್ ನೋಟ್ ಇದನ್ನ ಫ್ಲಡ್ ಮಾಡ್ತಾ ಇದ್ದು ಪಾಕಿಸ್ತಾನ, ಅದ್ರ ಮೇಲೆ ಕಂಟ್ರೋಲ್ ಹಾಕಿದ್ರು. ಬ್ಲಾಕ್ ಮನಿ ಜನರೇಷನ್ ಪ್ರತಿ ವರ್ಷಕ್ಕೆ 3 ಲಕ್ಷ ಕೋಟಿ ರೂಪಾಯಿ ಬ್ಲಾಕ್ ಮನಿ ಜನರೇಷನ್ ಆಗ್ತಿದೆ ಅಂತ ಹೇಳಿದ್ರು. ಅದನ್ನ ತಡೆದಾಕಿದ್ರು. ಈಗ ಆಲ್ರೆಡಿ ಜನರೇಟ್ ಮಾಡಿ ಇಟ್ಕೊಂಡಿರುವಂತ ದುಡ್ಡಿದೆಯಲ್ಲ, ಅದನ್ನ ಒಂದೇ ಸರಿ ಅದನ್ನ ಬರೀ ಕಾಗದದ ತುಂಡಾಗಿ ಮಾಡಿದ್ರು. ಇನ್ನೊಂದು ಕಡೆ ಪೊಲಿಟಿಕ್ಸ್ ಒಳಗಡೆ ಈ ದುಡ್ಡಿನ ಪ್ರತಾಪ್, ಇದೇ ಸಂದರ್ಭದಲ್ಲಿ ಇಂಥದ್ದೊಂದು ದೊಡ್ಡ ಬದಲಾವಣೆ ಬಂದಾಗ ಆರಂಭದಲ್ಲಿ ಅನಾನುಕೂಲತೆಗಳ ಸಹಜ. ಆ ಅನಾನುಕೂಲತೆಗಳನ್ನ ಎಕ್ಸಾಜರೇಟ್ ಮಾಡುವ ಪ್ರಯತ್ನ ನಡೆದಿದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇಲ್ಲ ಅಜಿತ್, ನೋಡಿ, ಈಗ ಅನಾನುಕೂಲ ಎಲ್ಲಿ ಅನಾನುಕೂಲ ಆಗಿದೆ ಹೇಳಿ? ಅಲ್ಲ, ಜನಸಾಮಾನ್ಯರು ತೊಂದರೆ ಅನುಭವಿಸ್ತಾ ಇದ್ದಾರೆ. ನೋಬಡಿ ಕ್ಯಾನ್ ಡಿನೈ ಇಟ್. ಅಲ್ಲ, ಈಗ ನಾನು ಅದಕ್ಕೆ ಮೋದಿ ಅವರು ನೆನ್ನೆ ಒಂದು ಮಾತು ಹೇಳಿದ್ರು. ಏನಂತ ಹೇಳಿದ್ರು ಅಂದ್ರೆ, ನೀವತ್ತು ಒಂದು ತರಕಾರಿ ಮಾರುವಂತ ಹೆಂಗಸು ಇವತ್ತು ಒಂದು ಆಸ್ಪತ್ರೆ ಕಟ್ಟಿದಾಳೆ. ನೀವು ಒಂದು ಆಟೋದಲ್ಲಿ ಒಂದು ವ್ಯಾನಿಟಿ ಬ್ಯಾಗ್ ಅನ್ನು ಅಥವಾ ಒಂದು ಮೊಬೈಲ್ ನ ಬಿಟ್ಟೋದ್ರೆ ಅದೊಬ್ಬ ಆಟೋ ಡ್ರೈವರ್ ಹುಡ್ಕೊಂಡು ಬಂದು ಮನೆ ಕೊಟ್ಟೋಗ್ತಾನೆ. ಒಬ್ಬ ಸಾಮಾನ್ಯ ಉದ್ಯೋಗಿ, ನಿವೃತ್ತ ಉದ್ಯೋಗಿ ತನ್ನ 1 ತಿಂಗಳ ಸಂಬಳನ ಸ್ವಚ್ಛ ಭಾರತ ಕೊಡ್ತಾನೆ. ಈ ದೇಶ ಉಳಿದಿರುವಂತದ್ದು ಇಂತಹ ಸಾಮಾನ್ಯ ಪ್ರಾಮಾಣಿಕ ಜನರಿಂದ. ನಿಮಗೆ ತಾತ್ಕಾಲಿಕವಾಗಿ ಒಂದಷ್ಟು ಅನಾನುಕೂಲ ಆಗ್ಬೋದು, ಆದ್ರೆ ಇಷ್ಟು ವರ್ಷ ಬಹಳ ಕಷ್ಟವನ್ನು ಅನುಭವಿಸಿದ್ರಿ. ಇದ್ರ ಮಧ್ಯೆ ಇದೊಂದು ಸಣ್ಣದ ಇದನ್ನ ನೀವು ಸಹಿಸ್ಕೊಳ್ಬೇಕು ಅಂತ ಹೇಳಿ ಮೋದಿ ಅವರು ಕರೆನ ಕೊಟ್ಟಿದ್ದಾರೆ. ನಾನು ನಾಗರಾಜ್ ಅವ್ರ ಹತ್ರ ಹೋಗ್ತಾ ಇದ್ದೀನಿ. ಪ್ರತಾಪ್ ಸಿಂಹ ಅವರೇ, ನಾಗರಾಜ್ ಅವ್ರ ಹತ್ರ ಹೋಗ್ತಾ ಇದ್ದೀನಿ. ಜೊತೆಗೆ ಅದನ್ನು ಸೇರಿಸಿ ಹೇಳಿರಂತೆ ಬಹಳ ಪ್ರಮುಖವಾದಂತಹ ಒಂದು ಅಂಶ ಇದ್ರೊಳಗಡೆ ಅಂತಂದ್ರೆ, ಈ ಒಂದು ಇದನ್ನ ಹೈ ಡ್ರಾಮಾ ಅಂತೇಳಿ ನಾನು ಕರೆಯುವಾಗ ಡರ್ಟಿ ಡ್ರಾಮಾ ಅಂತ ನಾನು ಕರೆದಿಲ್ಲ, ನೀವು ಕರಿತಾ ಇರೋದು. ನಾನು ಹೈ ಡ್ರಾಮಾ ಅಂತ ಆಗ್ಲಿಂದ ಹೇಳ್ತಾ ಇರೋದು. ನಿಮ್ಮ ಇದನ್ನು ಡರ್ಟಿ ಗೇಮ್ ಅಂತ ನಾನು ಕರಿತಾ ಇರೋದು. ಡರ್ಟಿ ಪಾಲಿಟಿಕ್ಸ್ ಅಂತ ಹೆಸರಿಟ್ಟಿರೋದನ್ನು. ಈ ಹೈ ಡ್ರಾಮಾ ಇದೆಯಲ್ಲ, ಈ ಹೈ ಡ್ರಾಮಾದ ಭಾಳ ಪ್ರಮುಖವಾದಂಥ ಅಂಶ ಏನಂತಂದರೆ, ಅವರು ವಿದೇಶದಿಂದ ಕಪ್ಪು ಹಣವನ್ನು ತಂದು 15 ಲಕ್ಷ ಎಲ್ರಿಗೂ ಕೂಡ ಜಮಾ ಮಾಡ್ತೀನಿ ಅಂತೇಳಿ ಏನು ಇದನ್ನು ಹುಟ್ಟಿಸಿದ್ರು, ಅಂಥ ಒಂದು ಭರವಸೆ ಅದು ಗಾಳಿಗೆ ತೂರಿ ಹೋದಾಗ ಇವತ್ತು ದೇಶದ ಇಡೀ ಜನ ಪೂರ್ತಿಯಾಗಿ ಟೀಕೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಮತ್ತು ಭಾರಿ ದೊಡ್ಡ ಪ್ರಮಾಣದಲ್ಲಿ ಇಂಥ ಒಂದು ಇದನ್ನು ಇಂಥ ಕೆಟ್ಟ ಭರವಸೆಗಳನ್ನ ಕೊಡ್ತಾ ಇದ್ದಾರೆ ಅಂತನ್ನುವಂಥ ಸಂದರ್ಭದಲ್ಲಿ ಇದರಿಂದ ಮುಖ ಮುಚ್ಕೊಳ್ಳೋಕ್ಕೆ ಮಾಡಿದಂಥ ಒಂದು ಹೈಡ್ರಾಮಾ ಇದು ಮುಖ್ಯವಾದಂಥ ಅಂಶ. ಅದರಿಂದಾಗಿ ಇಲ್ಲಿವರೆಗೆ ಆ ವಿದೇಶದ ಹಣವನ್ನು ತರೋದಕ್ಕೆ ಏನು ಮಾಡಿದ್ದಾರೆ, ನಮ್ಮ ದೇಶದ ಒಳಗಡೆನೆ ಪಾರ್ಟಿಸಿಪೇಟರಿ ನೋಟ್ಸ್ ಅಂತ ಒಂದಿದೆ ಅನ್ನೋದು ಗೊತ್ತಿದೆಯಾ? ಆ ಪಾರ್ಟಿಸಿಪೇಟರಿ ನೋಟ್ಸ್ ಅನ್ನೋದು ಈ ಹಣವನ್ನ ಬಚ್ಚಿಡೋದಕ್ಕೆ ಭಾರಿ ದೊಡ್ಡ ಮಾರ್ಗ. ಪಾರ್ಟಿಸಿಪೇಟರಿ ನೋಟ್ಸ್ ಸಂಬಂಧಪಟ್ಟಂತೆ ಏನಾದರೂ ಒಂದು ಸಣ್ಣ ಕ್ರಮ ಇದೆಯಾ? ಒಂದು ಕ್ವಿಕ್ ಆನ್ಸರ್ ಪ್ರತಾಪ್ ಹೇಳಿ. ಈಗ ಮುಖವನ್ನ ಮುಚ್ಚಿಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು 30 ವರ್ಷಗಳ ಕಾಲ ಸತತವಾಗಿ ಪಶ್ಚಿಮ ಬಂಗಾಳವನ್ನು ಆಳಿ ಆ ಒಂದು ಇಡೀ ರಾಜ್ಯವನ್ನ ಬೂದಿ ಮಾಡಿದಾರಲ್ಲ,
ಅವರಿಗೆ ಮತ್ತು ದೇಶದ ಜನರಿಂದ ತಿರಸ್ಕೃತರಾಗಿರುವಂತವರಿಗೆ ಇವತ್ತು ಮುಖ ಮುಚ್ಕೊಂಡು ಹೋಗುವಂತ ಪರಿಸ್ಥಿತಿ ಇದೆ. ನಾನು ಮತ್ತೆ ಆಗ್ಲೇ ಅದಕ್ಕೆ ಹೋಯ್ತು ಅಂತಂದ್ರೆ ನಾನು ಮತ್ತೆ ಆ ಮಾತುಗಳಿಗೆ ನಾನು ಮತ್ತೆ ನನಗೆ ಟೈಮ್ ಕೊಡಬೇಕಾಗುತ್ತೆ. ಇದು ಮಾಡೋದಕ್ಕೆ ಪ್ರತಾಪ್, ಇಂಥ ಡೈವರ್ಷನ್ಗಳಿಗೆ ಅವಕಾಶ ಕೊಡೋದಾದ್ರೆ ನೀವು ಇಲ್ಲ ಡೈವರ್ಷನ್ ಡೈವರ್ಷನ್ ಪ್ರತಾಪ್, ಕೊಡೋದಾದ್ರೆ ಈಗ ಯಾವ ಪ್ರತಾಪ್, ವಿಷಯ come to the ಚರ್ಚೆ point. ಮಾಡಿದೆ ಪ್ರತಾಪ್, ಅದ್ರ point ಬಗ್ಗೆ ಗೆ ಬನ್ನಿ. ಮಾತಾಡ್ಲಿ. ಪ್ರತಾಪ್, ನಾನು point ಗೆ ಹೇಳಿದ ಬಗ್ಗೆ ಬನ್ನಿ. ಮಾತಾಡ್ಲಿ. ಪ್ರತಾಪ್, ನಾನು come to ಹೇಳಿದ the ಬಗ್ಗೆ point. ಮಾತಾಡ್ಲಿ. ನೋಡಿ ಪಾಯಿಂಟ್ ಬಂದಿಲ್ಲ Yes, point ಗೆ ಬನ್ನಿ. ಈ ರೀತಿ ಪದ ಬಳಕೆ ಇದೆಯಲ್ಲ, ಮುಖ ಮುಚ್ಕೊಂಡು ಹೋಗುವಂತದ್ದು, ಇದನ್ನೆಲ್ಲದೂ ಕೂಡ ನಾವು ಒಪ್ಕೊಳಕ್ ಆಗುದಿಲ್ಲ. ಆದ್ರೆ ನೋಡಿ, ಜನಸಾಮಾನ್ಯರ ವಿಚಾರಕ್ಕೆ ಬಂದಾಗ ಇವತ್ತು ಕೆಲವು ಕಡೆ ಹೋಟೆಲ್ಗಳಲ್ಲಿ ಹೋದಾಗ 500 ರೂಪಾಯಿ ಇಸ್ಕೊಳ್ಳಿಲ್ಲ ಅಂತ ಒಂದು ಈ ತರದ್ದು ಟಿವಿನಲ್ಲೂ ಕೂಡ ನೋಡ್ದು. ಯಾರು 500 ರೂಪಾಯಿ ಇಸ್ಕೊಳ್ತಿಲ್ಲ? ಹೋಟೆಲ್ನಲ್ಲಿ 500 ರೂಪಾಯಿ ಇಸ್ಕೊಳ್ಳೇಬೇಕು, 1000 ರೂಪಾಯಿ ಕೊಟ್ಟರು ಇಸ್ಕೊಳ್ಳೇಬೇಕು. ಆದ್ರೆ ಏನಾಗ್ತಿತ್ತು ಅಂತಂದ್ರೆ, ಬೆಳಗಿಂದ ಸಂಜೆವರೆಗೂ ಗಲ್ಲಾಪೆಟ್ಟಿಗೆಯನ್ನು ಓಪನ್ ಮಾಡ್ಕೊಂಡು ರಾತ್ರಿ ಬಾಗಿಲು ಎಳೆದು ಹೋಗ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ವ್ಯಾಪಾರ ಆಗಿದ್ರು ಕೂಡ 2000 ರೂಪಾಯಿ 3000 ರೂಪಾಯಿ ವ್ಯಾಪಾರ ಆಗಿದೆ ಅಂತ ಹೇಳಿ ಸರ್ಕಾರಕ್ಕೆ ಸುಳ್ಳು ಲೆಕ್ಕವನ್ನು ಕೊಟ್ಟು ಟ್ಯಾಕ್ಸ್ ಅನ್ನ ಕರೀತಾ ಇದ್ರಲ್ಲ, ಅಂತಹವರು ಇವತ್ತು 500 ರೂಪಾಯಿನ ಇಸ್ಕೊಳ್ತಿದ್ದಲ್ಲ, 1000 ರೂಪಾಯಿನ ಇಸ್ಕೊಳ್ತಾ ಇಲ್ಲ ಅಷ್ಟೇನೆ. ಇಂತಹ ಭ್ರಷ್ಟರಿಗೆ ಪಾಠ ಕಲಿಸೋದಕ್ಕೋಸ್ಕರನೇ ಇಂತಹ ಒಂದು ಕಾನೂನು ಬಂದಿರುವಂತದ್ದು. ಆಮೇಲೆ ನೀವು ಸಾಕಷ್ಟು ಇದ್ರ ಬಗ್ಗೆ ಚರ್ಚೆನೂ ಮಾಡಿರ್ಬೋದು. 45% 500 ರೂಪೀಸ್ ನೋಟ್ಸ್ ಇದೆ, 39% 1000 ರೂಪೀಸ್ ನೋಟ್ಸ್ ಅಲ್ಲ, ಇದೆ. ನಾಗರಾಜ್ ಅವ್ರದ್ದು ಸ್ಪೆಸಿಫಿಕ್ ಪ್ರಶ್ನೆ ಇತ್ತು. ಪ್ರತಾಪ್, ವಿದೇಶದಲ್ಲಿ ಇರುವಂತಹ ಕಪ್ಪು ಹಣವನ್ನ ವಾಪಸ್ ತರ್ತೀನಿ ಅಂತ ಭಾಷೆ ಕೊಟ್ಟಂತವರು ಅದನ್ನು ಮಾಡೋದಕ್ಕಾಗದೆ ಈ ಕೆಲಸ ಕೈ ಹಾಕಿದ್ದಾರೆ ಅನ್ನುವಂಥ. ನೋಡಿ ವಿದೇಶದಲ್ಲಿ ಇರುವಂತಹ ಕಪ್ಪು ಹಣವನ್ನ ತರುವಂತದ್ದು ಒಂದು ಭಾಗ. ಆದ್ರೆ ನೀವು ನೋಡಿ, ಪ್ರಾರಂಭದಲ್ಲೇ ನಮ್ಮ ಸರ್ಕಾರ ಮೇ 26ನೇ ತಾರೀಕು ಏನು ಅಧಿಕಾರ ಸ್ವೀಕರಿಸಿದ ದಿನದ ಮರುದಿನನೇ ಕೂಡ ಫಸ್ಟ್ ಕ್ಯಾಬಿನೆಟ್ ಡಿಸಿಷನ್ SIT ನ ರಚನೆಯನ್ನು ಮಾಡಿದ್ರು. ಅದಾದ ನಂತರ ಜನಧನ ತಂದ್ರು. ಅದಾದ ನಂತರ ಏನು ವಿದೇಶಗಳಲ್ಲಿ ಹಣ ಇಟ್ಟಿದ್ದಾರೆ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟು ಅದರಿಂದಲೂ ಕೂಡ ಒಂದು 60,000 ಕೋಟಿ ರೂಪಾಯಿ ಬಂದಿದೆ. ಅದಾದ ನಂತರ ಒಂದು ವಾಲಂಟಿಯರ್ ಆಗಿ ಇನ್ಕಮ್ ಅನ್ನ ಡಿಕ್ಲೇರ್ ಮಾಡ್ಕೊಳ್ಳೋದಕ್ಕೆ ಸೆಪ್ಟೆಂಬರ್ 30th ವರೆಗೂ ಟೈಮ್ ಕೊಟ್ಟರು. ಅದಾದ ನಂತರ 29,500 ಕೋಟಿ ರೂಪಾಯಿ ಅದರಿಂದ ಆದಾಯ ಬಂದಿದೆ. ಇವತ್ತು 500 ಮತ್ತೆ 1000 ರೂಪಾಯಿ ನೋಟ್ಗಳನ್ನ ಇವತ್ತು ಅದಕ್ಕೆ ಕಡಿವಾಣನ ಹಾಕಿದ್ದಾರೆ. ಹೌದು, ಇವತ್ತು ಇಲ್ಲಿರೋ ದೇಶದೊಳಗಡೆ ಏನು ಬ್ಲಾಕ್ ಮನಿ ಜನರೇಟ್ ಮಾಡಿದ್ರು ಇದ್ದಾರೆ, ಇವರೇ ದುಡ್ಡು ನಾವು ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿರೋರು ತಾನೆ, ಅದನ್ನು ಕೂಡ ಹಿಡಿಯುವಂತ ಪ್ರಯತ್ನನ ಇದಕ್ಕೆ ಕೈ ಹಾಕಿದ್ದಾರೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಹವಾಲಾ ಜಾಲದಲ್ಲಿ ನಮ್ಮ INR ಏನಿದೆಯಲ್ಲ, ನಮ್ಮ INR ಅನ್ನೇ ಹೊರಗಡೆ ಸಾಗಿಸಿರುವಂತದ್ದಿದೆ. ಇವತ್ತು ಅದೇ ಇಂಡಿಯನ್ ಕರೆನ್ಸಿನ ಹೊರಗಡೆ ಸಾಗಿಸಿದಾರಲ್ಲ, ಆ ಕರೆನ್ಸಿ ಇವತ್ತು ವಾಪಸ್ ಬರಕ್ ಸಾಧ್ಯ ಇಲ್ಲ. ಅದನ್ನ ವೈಟ್ ಮಾಡ್ಕೊಳಕ್ ಆಗಲ್ಲ. ಇದರಿಂದ ದೊಡ್ಡ ಹೊರತ ಯಾರಿಗೆ ಬರುತ್ತೆ? ನಿಮಗೆ ಇದನ್ನ ತಗೊಂಬಂದು ಅಕೌಂಟಿಗೆ 15 ಲಕ್ಷ ಕೊಡ್ಬೇಕು, ಇದೇ ಹೇಳ್ಕೊಂಡು ಎಷ್ಟು ದಿನ ಇದನ್ನ ಜಗ್ತಾ ಇದ್ರಿ. ಮಾಡ್ತಿರೋಂತ ಒಳ್ಳೆ ಕೆಲಸವನ್ನ ಅಪ್ರಿಶಿಯೇಟ್ ಮಾಡುವಂತದನ್ನು ಕೂಡ ಬೇರೆಯವರು ಕಲ್ತ್ಕೊಳ್ಬೇಕು. ಅದ್ರ ಜೊತೆಗೆ ಇವತ್ತು ನೋಡಿ, ಒಬ್ಬ ಲೇವಾದೇವಿ ಮಾಡೋನ್ಗೂ ಕೂಡ ಇವತ್ತಿನ ಕಡಿವಾಣ ಬಿತ್ತು. ಈ ಬಡ್ಡಿ ದುಡ್ಡು ಇಟ್ಕೊಂಡು ಬಿಟ್ಟು ಜನರನ್ನ ಜೀವ ತಿಂತ ಇದ್ರಲ್ಲ, ಅವ್ರಿಗೆ ಬಿತ್ತು. 25 ಕೋಟಿ ಪ್ರತಾಪ್, ತೇಜಸ್ವಿ ನಿಮ್ಮ ಪಾಯಿಂಟ್ಗೆ ಆಡ್ ಮಾಡಕ್ಕೆ ಇಷ್ಟಪಡ್ತಾರೆ. ಅಲ್ಲ, ಅದ್ರ ಜೊತೆಗೆ G20 ಸಮಿಟ್ ನಲ್ಲಿ ಪ್ರಥಮ ಬಾರಿಗೆ ಬ್ಲ್ಯಾಕ್ ಮನಿಯ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ತೆಗೆದುಕೊಂಡು ಬಂದು ರೆಸಲ್ಯೂಷನ್ ಅನ್ನು ಪಾಸ್ ಮಾಡಿ ಬೇರೆ ಬೇರೆ ದೇಶಗಳ ಜೊತೆಗೆ ಟ್ರೀಟಿಯನ್ನ ಮಾಡಿ ಅದನ್ನ ಚರ್ಚೆಗೆ ತಗೊಂಡು ಬಂದಿದ್ದು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ಬ್ಲ್ಯಾಕ್ ಮನಿಯನ್ನ ಕಡಿವಾಣ ಹಾಕೋದ್ರಿಂದ. ಅದ್ರ ಜೊತೆಗೆ 2015ನೇ ಇಸ್ವಿಯಲ್ಲಿ ಯೂನಿಯನ್ ಹೋಮ್ ಮಿನಿಸ್ಟ್ರಿ ಒಂದು ರಿಪೋರ್ಟ್ ನ ಟೇಬಲ್ ಮಾಡ್ತು ಪಾರ್ಲಿಮೆಂಟಿಗೆ. ಅದ್ರ ಪ್ರಕಾರ 25% ಆಫ್ ಇಂಡಿಯಾಸ್ GDP ಏನಿದೆ, ಭಾರತದ ಒಳಗಡೆ ಇರುವಂತಹ ಇಡೀ GDP 25% ಒಳಗಡೆ ಇರುವಂತದ್ದು ಬ್ಲ್ಯಾಕ್ ಕರೆನ್ಸಿಯಲ್ಲಿದೆ, ಬ್ಲ್ಯಾಕ್ ಮನಿ ಇಕಾನಮಿಯಲ್ಲಿದೆ ಅಂತ. ಸೊ ಇಂಟರ್ನಲ್ ಬ್ಲ್ಯಾಕ್ ಮನಿಯನ್ನ ಟ್ಯಾಕಲ್ ಮಾಡೋದು, ಹೊರಗಡೆ ಇರುವಂತಹ ಬ್ಲ್ಯಾಕ್ ಮನಿಯನ್ನ ಟ್ಯಾಕಲ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಇದು 2-pronged ಮೆಜರ್. ಮೋದಿ ಎರಡು ಮಾಡ್ತಾ ಇದ್ದಾರೆ. ನಾಗರಾಜ್ ಅವರು ಕೇಳಿದಂತಹ ಪ್ರಶ್ನೆ ಏನಿತ್ತು, ಇದು ನರೇಂದ್ರ ಮೋದಿ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸುತ್ತಾ? ಈ ಪ್ರಶ್ನೆಗೆ ನಾನು ಉತ್ತರ ಪಡಿತೀನಿ ನವದೆಹಲಿಯಲ್ಲಿರುವಂತಹ ಪ್ರಶಾಂತ್ ನಾತು ಅವರಿಂದ.